ಪೂಜೆ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಮತ್ತೊಂದು ಪ್ರಕರಣವನ್ನು ಆಗಿತ್ತು. ಏನಂತಂದ್ರೆ ಈ ಆಸ್ತಿದು ಅದನ್ನ ನಾನು ಕೂಡ ಕಂಪ್ಲೇಂಟ್ ನಮ್ಮ ಸರ್ಗೂ ಕೊಟ್ಟಿದ್ದೆ, ಮತ್ತೆ ನಮ್ಮ ಕಮಿಷನರ್ಗೂ ಹೋಗಿದೆ. ಈ ಆಸ್ತಿಗೆ ಕೇಳೋವಂಥವ್ರು ಎಷ್ಟು ಕೇಳಿರ್ಬೋದು ಹೇಳಿ ಮೇಡಮ್? ಒಂದು ಈ ಆಸ್ತಿ ಮಾಡ್ಕೊಡ್ಲಿಕ್ಕೆ 1 ಲಕ್ಷ ಕೇಳ್ತಾ ಇದ್ದಾರೆ ಇವ್ರು ಜನರಿಗೆ. ಕೇಳ್ಬೋದಾ ಸರ್ ಇಷ್ಟ? 1 ಲಕ್ಷ ಒಂದು ಈ ಆಸ್ತಿ. ಮತ್ತೆ ಇದನ್ನ ಇವ್ರು ಏನ್ ಮಾಡ್ತಾರಂದ್ರೆ ಚೌಕಶಿ ಮಾಡೋದು. ಇಷ್ಟಾದ್ರೂ ಕೊಡ್ತೀವಿ, ಅಷ್ಟಾದ್ರೂ ಕೊಡ್ತೀವಿ. ಅಟ್ ಲಾಸ್ಟ್ ಎಷ್ಟಿಗೆ ಬಂದು ನಿಂತಿದೆ? 40 ಕೊಟ್ಟರು ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು. ಆ ನಂಬರ್ ಕೊಡ್ತೀನಿ ಬೇಕಂದ್ರೆ ಸರ್, ರಿಜೆಕ್ಟ್ ಆಗಿದೆ ಇಲ್ಲ ನೋಡಿ. ಮತ್ತೆ ನಾನು ಅದನ್ನ ವಾಪಸ್ ಅವ್ರು ಯಾರು ನಮ್ಮ ಹತ್ರ ಬಂದಿದ್ದಾರಲ್ಲ ಅದನ್ನ ವಾಪಸ್ ನಾನು ನಿಮ್ಗೆ ಕೂಡ ಕೊಟ್ಟಿದ್ದೀನಿ. ಎಲ್ಲ ಪೇಪರ್ಸ್ ವಿತ್ ಕ್ಲಿಯರ್ ಪೇಪರ್ಸ್ ಇದೆ. ಹೌದಾ? ಯಾಕೆ ರಿಜೆಕ್ಟ್ ಮಾಡಿದ್ರು? ಮತ್ತೆ ಯಾರಾದ್ರೂ ನಮ್ಮ ಸೆಕ್ಷನ್ ಅಂತ ನನ್ನ ಏರಿಯಾದಲ್ಲೇ ಇರ್ಬೋದು. ಮತ್ತೆ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ ಸರ್ ನೀವು? ಇಂಥ ಪ್ರೂಫ್ ಕೊಟ್ಟಿದ್ದೀನಲ್ಲ ಮಾತಾಡಿದ್ದು. ನೀವೇನ್ ಕ್ರಮ ತಗೊಂಡ್ರಿ ಇವತ್ತು? ಪ್ರೂಫ್ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದೆ ಅವ್ರಿಗೆ. ನಾನು ಕೊಟ್ಟಿದ್ದಲ್ಲ ಸರ್, ವಿತ್ ರಿಟರ್ನ್ ಡಾಕ್ಯುಮೆಂಟ್ ಬೇಕು ನಿಮಗೆ. ಅಲ್ಲ ರಿಜೆಕ್ಟ್ ಆಗಿದೆ ಡಾಕ್ಯುಮೆಂಟ್ ಇದೆಲ್ಲ ನಿಮಗೆ. ಹೌದು, ಡಿಸಿ ರೆವಿನ್ಯೂಗೆ ಎನ್ಕ್ವೈರಿಗೆ ಹಾಕಿದ್ದೀವಿ. ಆ ಮನುಷ್ಯ ಕರ್ಕೊಂಡು ನಾನು ನಿಮಗೆ ಕಳಿಸ್ಬೇಕಂದ್ರೆ ನಾನು ಕಳಿಸ್ತೀನಿ. ಈ ಆಸ್ತಿ ಡಾಕ್ಯುಮೆಂಟ್ಸ್ ಯಾಕಂದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಆಗಬೇಕಾಗಿದೆ ಬೇರೆಯವ್ರ ಹೆಸರಲ್ಲಿ. ನೀವು ಈ ಆಸ್ತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರದ್ದು ಟ್ರಾನ್ಸ್ಫರ್ ಆಗೋದಿಲ್ಲ. ಇಂಥ ಒಂದು ವಿಷಯಕ್ಕೆ ನೀವು 1 ಲಕ್ಷ ಕೇಳ್ತೀವಿ. ಮತ್ತೆ ಇಂಥವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ ಸರ್ ನೀವು? ರಿಟರ್ನ್ ಕೊಡ್ಲಿಲ್ಲ, ಸ್ಟೇಟ್ಮೆಂಟ್ ರಿಟರ್ನ್ ಕೊಡ್ಬೇಕಾ? ನೀವು ಕೊಡೋದ್ರೆ ನಾನು ಕೊಡ್ತೇನೆ, ನನಗೆ ತೊಂದರೆ ಇಲ್ಲ. ಅವ್ರ ಮೇಲೆ ಕ್ರಮ ಜೈಲಿಗೆ ಬರೀ. ಪೂಜೆ ಮಾಪವರ ಅಪ್ಪನೆ ಮೇಲೆ ಅದನ್ನ ಡಿಸಿ ರೆವಿನ್ಯೂಗೆ ಎನ್ಕ್ವೈರಿಗೆ ಹಾಕಿದ್ದೀವಿ. ಅವ್ರು ಎನ್ಕ್ವೈರಿ ಮಾಡಿಕೊಂಡು ಯಾರು ಕೊಟ್ಟಿದ್ದಾರೆ, ಯಾರು ಕೇಳಿದಾರೆ ಅನ್ನೋದನ್ನೇ ನೀವು ಪ್ರೂಫ್ ಕೊಡ್ತೀನಿ. ರೆಕಾರ್ಡಿಂಗ್ಸ್ ಯಾವುದು ಕೊಟ್ಟಿಲ್ಲ. ಕೊಡ್ತೀನಿ ಸರ್, ಅದನ್ನ ಕೊಡ್ತೀನಿ. ಅವ್ರ ಮೇಲೆ ಕ್ರಮ ಆಗ್ತದೆ. ಯಾರೆಲ್ಲ ಜೆಕ್ಸಿ ಯಾರು ಇದ್ದಾರಲ್ಲ ಇನ್ನೊಂದು